ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ಖಾತೆ ಬಗ್ಗೆ ಏನು ಕಡ್ದು ದಬಾಕಿದಿರಿ ಅದ್ರ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡಿ ಸರ್. ಆಮೇಲೆ ಇನ್ನೊಂದು ಕೇಳ್ತೀನಿ ನಿಮಗೆ, 40% ಸರ್ಕಾರ, ಬಿಟ್ ಕಾಯಿನು, PSI ಹಗರಣ, ಇದೇ ಈ ಪ್ರಿಯಾಂಕಾ ಖರ್ಗೆ ಹೇಳ್ತಾ ಇದ್ದು ಅಣ್ಣ. 2.5 ವರ್ಷ ಆಯ್ತಲ್ಲಣ್ಣ, ಯಾವುದ್ರ ಬಗ್ಗೆ ನೀವು ಸಾಕ್ಷ್ಯಾಧಾರ ಹುಡುಕಿದಿರಣ್ಣ? BJP 40% ಸರ್ಕಾರ ಅಂತಿರಲ್ಲ, ನಿಮ್ಮ BR ಪಾಟೀಲ್ ಏನಂತ ಹೇಳ್ತಿದ್ದಾರೆ, ನಿಮ್ಮ ಬೇಳೂರು ಗೋಪಾಲಕೃಷ್ಣ ಏನಂತ ಹೇಳ್ತಾ ಇದ್ದಾರೆ, ನಿಮ್ಮ ರಾಜು ಕಾಗೆ ಏನಂತ ಹೇಳ್ತಿದ್ದಾರೆ, ನಿಮ್ಮ HK ಪಾಟೀಲ್ ಏನಂತ ಹೇಳ್ತಿದ್ದಾರೆ, ದೀನಾ ಕ್ಯಾಕರ್ಸ್ ನಿಮಗೆ ಉಗಿತಾ ಇದ್ದಾರೆ. ನಿಮಗೆ ಇಲ್ಲಿ ಮಂತ್ರಿಗಳಿಗೆ ಒಳ್ಳೆ ಕಮಾಯಿ ಆಗ್ತಾ ಇದೆ, ಶಾಸಕರಿಗೆ ಅಭಿವೃದ್ಧಿ ಕೆಲಸಕ್ಕೆ 5 ರೂಪಾಯಿ ಅನುದಾನ ಬರ್ತಿಲ್ಲ. ಅವರೇ ಇದೊಂದು ಅತ್ಯಂತ ಭ್ರಷ್ಟ ಸರ್ಕಾರ ಅಂತ ಹೇಳ್ತಿದ್ದಾರೆ. ಇನ್ನು ಮಧ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಎಷ್ಟು ಬುದ್ಧಿವಂತ ಅಂತಂದರೆ, ಅನಧಿಕೃತವಾಗಿ ಒಂದು ವರ್ಗಾವಣೆ ಖಾತೆ ಅಂತ ಮಾಡಿಬಿಟ್ಟಿದ್ದಾರೆ, ಟ್ರಾನ್ಸ್ಫರ್ ಮಿನಿಸ್ಟ್ರಿ. ಅದನ್ನು ಮಗಂಗೆ ಕೊಟ್ಬಿಟ್ಟಿದ್ದಾರೆ. ಯತೀಂದ್ರ ಅವರು ಟ್ರಾನ್ಸ್ಫರ್ ಮಿನಿಸ್ಟರ್ ಆಗ್ಬಿಟ್ಟಿದ್ದಾರೆ. ಅವ್ರು ಬರೀ ಟ್ರಾನ್ಸ್ಫರು, ಆ PDOದಿಂದ ಹಿಡಿದು ನಿಮಗೆ ಬೆಂಗಳೂರು ಕಮಿಷನರ್ವರೆಗೂ ಕೂಡ ಎಲ್ಲದನ್ನು ಕೂಡ ಯತೀಂದ್ರ ಅವರು ಮಾಡ್ತಾರೆ. ಒಳ್ಳೆ ಚೆನ್ನಾಗಿ ಮಂತ್ರಿಗಳು, ಆನಂತರ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಕಮಾಯಿ ಚೆನ್ನಾಗಿ ಆಗ್ತಿದೆ. ಶಾಸಕರು ಬಾಯಿ ಪಡ್ಕೋತಾ ಇದ್ದಾರೆ. ನಿಮ್ಮ ಶಾಸಕರು ಮಾಡ್ತಿರುವಂಥ ಆರೋಪಗಳಿಗೆ ಉತ್ತರ ಕೊಡಿ ಸರ್. ಬೇರೆಯವ್ರ ಬಗ್ಗೆ 40% ಅಂತ ಹೇಳ್ತಿದ್ರಲ್ಲ, ಇದ್ರ ಬಗ್ಗೆ ಒಂದಿನಾರು ಹೇಳಿ ಸರ್. ಬರೀ ಸಂವಿಧಾನವನ್ನು ಪುನರ್ಸ್ಥಾಪನೆಯನ್ನು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ RSS ಅಗಾಧವಾದಂಥ ಗೌರವವನ್ನು ಕೊಟ್ಟಾಗಿದೆ. ನಿಮ್ಮೇನು ಇಂದಿರಾ ಗಾಂಧಿ ಸಂವಿಧಾನ ಬೇಕಿತ್ತ ನಿಮಗೆ? ಏನಕ್ಕೆ ದಿನ ದಿನ ಅದೇ ಮಾತಾಡ್ತೀರಿ ನೀವು? ಚನ್ನಪಟ್ಟಣ, ಸಂಡೂರು, ಶಿಗ್ಗಾಂವಿ ಬೈ ಎಲೆಕ್ಷನ್ ಆದ ನಂತರ ನೀವು ಅಕ್ಕಿ ದುಡ್ಡು ಕೊಟ್ಟಿರೇನಪ್ಪ? ಇವಾಗ ಗೃಹಲಕ್ಷ್ಮಿ 2,000 ರೂಪಾಯಿ ಕೊಟ್ಟಿದ್ದೀರಾ, ಯುವ ನಿಧಿನ ಪ್ರಾರಂಭವನ್ನು ಮಾಡಿದ್ದೀರಾ, ಅದರ ಕಾಂಟ್ರರಿಯಾಗಿ ಬಸ್ ಚಾರ್ಜನ್ನು ಜಾಸ್ತಿ ಮಾಡಿದಿರಿ, ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಜಾಸ್ತಿ ಮಾಡಿದಿರಿ, ಗ್ರಾಚ್ಯುಟಿ PF ಎಂಪ್ಲಾಯೀಸನ್ನು ಕೊಡೋದನ್ನು ಕೂಡ ಗ್ರಾಹಕರ ಮೇಲೆ ಹಾಕ್ತಿದ್ದೀರಿ. ಈಗ 3 ಯೋಜನೆಗಳಲ್ಲಿ ದುಡ್ಡೇ ಕೊಟ್ಟಿಲ್ವಲ್ಲ, ಆ ದುಡ್ಡನ್ನ ಯಾರು ಕೊಡ್ರಿ? ಅಲ್ಲಲ್ಲ, ನಾನು ಕೇಳ್ತಾ ಇರೋದು ಏನು ಅಂತಂದ್ರೆ, ಇದು ಬೇಡ ನಾವು ಕೊಡ್ತೀವಿ ಅನ್ನೋದಕ್ಕೆ ಕೊಡ್ತಾನೆ ಇಲ್ವಲ್ಲ ನೀವು. ಚನ್ನಪಟ್ಟಣ ಬೈ ಎಲೆಕ್ಷನ್ ನಂತರ ನೀವು ಕೊಡ್ತಾನೇ ಇಲ್ವಲ್ಲ, ಹಾಗಾದ್ರೆ ಆ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ? ದಯವಿಟ್ಟು ಅದನ್ನು ಹೇಳಿ. ಅಲ್ಲ, ನೀವು ಹಾಗಾದ್ರೆ ನೀವು ಚುನಾವಣೆ ಪ್ರಣಾಳಿಕೆಯಲ್ಲಿ ನೀವು ಊರೂರಿಗೆ ಹೋಗಿ ಕಾಕಾ ಪಾಟೀಲ ನಿಂಗೂ ಕೊಡ್ತೀನಿ ಕಣಯ್ಯ ಫ್ರೀ, ಮಾದಪ್ಪ ನಿಂಗೂ ಕೊಡ್ತೀನಿ ಕಣಯ್ಯ, ನಿನ್ನ ಹೆಂಡ್ರಿಗೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಆಗ ನಿಮ್ಮ ಹೆಂಡ್ರಿಗೆ 2,000 ರೂಪಾಯಿ ಕೊಡ್ತೀನಿ, ನಿಮಗೆ 200 ಯೂನಿಟ್ ವಿದ್ಯುತ್ತನ್ನು ಫ್ರೀ ಕೊಡ್ತೀನಿ, ಅಕ್ಕಿನ 5 kg ಕೊಡ್ತೀನಿ, ಇಷ್ಟನ್ನು ಮಾತ್ರ ಹೇಳಿದ್ರ? ರೋಡ್ ಕೊಡಲ್ಲ, ನೀರು ಕೊಡಲ್ಲ, ಕರೆಂಟ್ ಕೊಡಲ್ಲ, ಏನೂ ಕೊಡಲ್ಲ, ಇದನ್ನು ಮಾತ್ರ ಕೊಡ್ತೀನಿ ಅಂತ ಹೇಳಿದ್ರ? ಎಲ್ಲದನ್ನು ಕೊಡ್ತೀನಿ ಅಂತ ಹೇಳಿದ್ರಿ ತಾನೆ. ಇವಾಗ ನಡ್ಕೊಳ್ಳಿ ಅದ್ರ ತಕ್ಕ.